ಜೈಲಲ್ಲಿರುವಂತ ಉಗ್ರ ನಾಸಿರ್ಗೆ ವೈದ್ಯ ಹಾಗೇನೆ ಎಎಸ್ಐ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಸ್ಫೋಟಕ ಅಂಶ ಬಯಲಿಗೆ ಬಂದಿದೆ. 2008ರ ಸ್ಫೋಟಕ ಕೇಸ್ನ ಸಂಬಂಧಪಟ್ಟಂತೆ ಉಗ್ರ ನಾಸಿರ್ಗೆ ಇವರೆಲ್ಲ ಸಹಾಯ ಮಾಡಿದ್ರು ಅನ್ನೋ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಬಂಧಿತ ಮೂವರು ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಮನೋವೈದ್ಯ ನಾಗರಾಜ್ ಹಾಗೇನೆ ಎಎಸ್ಐ ಚಾನ್ ಪಾಷಾ, ಉಗ್ರ ಜುನೈ ತಾಯಿ ಅನೀಸ್ ಫಾತಿಮಾ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇವರನ್ನೆಲ್ಲ ಕೆಲ ಸಾಕ್ಷಿಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಎನ್ಐಎ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇನ್ನು ಪ್ರಮುಖವಾಗಿ ಆಡಿಯೋ ಕ್ಲಿಪ್ಗಳನ್ನ ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ನಾಳೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ನಾಳೆ ಎನ್ಐಎ ಸ್ಪೆಷಲ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಆಡಿಯೋ ಕ್ಲಿಪ್ಗಳ ಸತ್ಯಾಸತ್ಯತೆಯನ್ನ ತಿಳಿಯುವಂತ ನಿಟ್ಟಿನಲ್ಲಿ ಅದನ್ನ ಎಫ್ಎಸ್ಎಲ್ಗೆ ಕಳಿಸುವಂತ ನಿಟ್ಟಿನಲ್ಲಿ ತಯಾರಿಗಳನ್ನ ಎನ್ಐಎ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ. ಜೈಲಲ್ಲಿರುವಂತ ಉಗ್ರ ನಾಸಿರ್ಗೆ ಸಹಾಯ ಮಾಡಿದಂತ ಆರೋಪದ ಹಿನ್ನೆಲೆಯಲ್ಲಿ ಮೂವರನ್ನ ಬಂಧಿಸಲಾಗಿದೆ. ಹೆಚ್ಚಿನ ವಿಚಾರಣೆಗೆ ಈ ಮೂರೂ ಜನರನ್ನ ಒಳಪಡಿಸಲಾಗಿದೆ. ಸಿಕ್ಕಿರುವಂತ ಆಡಿಯೋ ಕ್ಲಿಪ್ಗಳ ಬಗ್ಗೆ ಇದೀಗ ಕೋರ್ಟ್ಗೆ ಸಲ್ಲಿಕೆ ಮಾಡಿ ಆ ಸ್ಯಾಂಪಲ್ಗಳನ್ನ ಎಫ್ಎಸ್ಎಲ್ಗೆ ಕಳಿಸುವಂತ ನಿಟ್ಟಿನಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಎಲ್ಎಟಿ ಉಗ್ರ ಟಿ ನಾಸಿರ್ಗೆ ನೆರವು ನೀಡಿದಂತ ಆರೋಪದ ಹಿನ್ನೆಲೆಯಲ್ಲಿ 3 ಜನರನ್ನ ಬಂಧಿಸಲಾಗಿದೆ. ಬಂಧಿತ ಮೂವರು ಆರೋಪಿಗಳ ಮೊಬೈಲ್ ಫೋನ್ಗಳನ್ನ ವಶಪಡಿಯಲಾಗಿದೆ. ಆರೋಪಿಗಳ ಫೋನ್ ಹಾಗೇನೆ ಬ್ಯಾಂಕ್ ವಹಿವಾಟಿನ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಹೊಂದಿದ್ರು, ಅದರಲ್ಲಿ ಟ್ರಾನ್ಸಾಕ್ಷನ್ ಯಾವ ತರ ಆಗಿದೆ, ಏನಾದ್ರೂ ಫಂಡಿಂಗ್ ಬೇರೆ ಕಡೆಯಿಂದ ಆಗಿದೆಯಾ ಅನ್ನೋ ಕುರಿತಂತೆ ಇದೀಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಬೆಂಗಳೂರು ಜೈಲಿನಲ್ಲಿ ಶಂಕಿತ ಉಗ್ರರ ಜೊತೆ ನಂಟು ಪ್ರಕರಣ ಸಂಬಂಧ ಮಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎನ್ಐಎ ತನಿಖೆ ವೇಳೆ ಈ ವಿಚಾರ ಗಮನಕ್ಕೆ ಬಂದಿದೆ. ಇದು ಕೇವಲ ಬೆಂಗಳೂರಿಗೆ ಸೀಮಿತವಾದಂತಹ ವಿಚಾರವಲ್ಲ, ಹೊರದೇಶದ ಬೇರೆ ಬೇರೆ ಕಡೆಗಳ ನಂಟು ಇರಬಹುದು. ಕೇಂದ್ರ ಕಾರಾಗೃಹದಿಂದ ಮೂವರನ್ನ ಪತ್ತೆ ಹಚ್ಚಿದ್ದಾರೆ ಅಂತ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ರ್ಯಾಡಿಕಲೈಸೇಷನ್ ಮಾಡ್ತಾರೆ ಅಂತೇಳಿ 2023ರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು 2-3 ಜನರನ್ನು ಐಡೆಂಟಿಫೈ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು 3-4 ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ. ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ. ರ್ಯಾಡಿಕಲ್ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿ, ಈಗ ನಾಸಿರ್ಗೆ ಈ ಬಂಧಿತ 3 ಜನ ಯಾವ ತರ ಸಹಕಾರವನ್ನ ಕೊಡ್ತಾ ಇದ್ರಂತೆ, ಏನೆಲ್ಲ ಸಾಕ್ಷ್ಯಗಳು ಇವ್ರ ವಿರುದ್ಧವಾಗಿ ಸಿಕ್ಕಿದೆ? ಶರ್ಮಿತಾ, ಈಗಾಗಲೇ ಎನ್ಐಎ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಅವರು ಮೊಬೈಲ್ ಸಂಪರ್ಕ ಹೊಂದಿರೋದಲ್ಲದೆ ಅವರಿಗೆ ಹಣಕಾಸು ಸಹಾಯ ಇರಬಹುದು, ಮತ್ತೆ ಜೈಲಿನಲ್ಲಿ ನಡೆಯುವಂತಹ ಒಂದು ಚಟುವಟಿಕೆಗಳನ್ನ ಹೊರಗಡೆ ಒಂದು ಬೇರೆ ಅಬ್ಸ್ಕಂಡ್ ಆಗಿರುವಂತಹ ಆರೋಪಿಗಳಿಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರೋದು. ಅದಕ್ಕೋಸ್ಕರ ಎನ್ಐಎ ಅಧಿಕಾರಿಗಳು ಸುಮಾರು ದಿನಗಳಿಂದ ಈ ಮೂವರ ಮೇಲೆ ಒಂದು ಅಬ್ಸರ್ವೇಷನ್ ಅನ್ನ ಮಾಡ್ತಾರೆ. ಇವರು ಯಾವ ರೀತಿ ಚಟುವಟಿಕೆಗಳನ್ನ ಮಾಡ್ತಾರೆ ಮತ್ತೆ ಏನೆಲ್ಲ ಸಪೋರ್ಟ್ ಅನ್ನ ಮಾಡಿದ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿ ನಿನ್ನೆ ಈ ಮೂವರನ್ನು ಕೂಡ ಬಂಧಿಸಿ ಒಂದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ವೈದ್ಯ ನಾಗರಾಜ್ ಏನಿದ್ರೆ ಈತ ಒಂದು ಮೊಬೈಲ್ ಫೋನ್ ಅನ್ನ ಆತನಿಗೆ ಕೊಡುವಂತದಿರಬಹುದು, ಮತ್ತೆ ಆ ಮುಖಾಂತರ ಹೊರಗಡೆ ಒಂದು ಪ್ರಪಂಚದ ಜೊತೆ ಸಂಪರ್ಕ ಸಾಧಿಸೋದಕ್ಕೂ ಕೂಡ ಒಂದು ನೆರವನ್ನ ಮಾಡಿರೋದು ಕೂಡ ಗೊತ್ತಾಗಿರೋದು. ಮತ್ತೆ ಮತ್ತೊಬ್ಬ ಆರೋಪಿ ಚಾಂದ್ ಪಾಷಾ ಏನಿದ್ದಾನೆ, ಈತ ಹಣಕಾಸು ಸೌಲಭ್ಯ ಮತ್ತೆ ಹೊರಗಡೆ ಆತ ಏನು ಕೋರ್ಟ್ ಕಚೇರಿಗೆ ಕರ್ಕೊಂಡೋಗುವಂತಹ ಸಂದರ್ಭದಲ್ಲಿ ಬೇರೆ ಮಾಹಿತಿಗಳನ್ನು ಕೂಡ ಈತನಿಗೆ ತಲುಪಿಸುವಂತ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದ ಅಂತ ಈಗ ತನಿಖೆಯಿಂದ ಗೊತ್ತಾಗಿರೋದು. ಅದರಿಂದ ಮೂವರು ಆರೋಪಿಗಳ ಮೊಬೈಲ್ ಫೋನ್ ಅನ್ನ ಪೊಲೀಸ್ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಅದನ್ನ ರಿಟ್ರೀವ್ ಮಾಡಿ ಇವರು ಯಾವ ರೀತಿ ಒಂದು ಕಾಂಟ್ಯಾಕ್ಟ್ ಅನ್ನ ಬೆಳೆಸ್ಕೊಂಡಿದ್ರು, ಮತ್ತೆ ಹಣಕಾಸು ವ್ಯವಹಾರ ಇರಬಹುದು, ಮತ್ತೆ ಅವರ ಫೋನ್ ಕರೆಗಳಿರ್ಬೋದು, ಮತ್ತೆ ಅವರ ವಾಟ್ಸ್ಆಪ್ ಚಾಟಿಂಗ್ಸ್ ಅನ್ನು ಕೂಡ ಹೊರಗಡೆ ತೆಗೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಮಾತನಾಡಿರುವಂತಹ ಒಂದು ಆಡಿಯೋ ಕ್ಲಿಪ್ಪಿಂಗ್ಸ್ ಏನಿದೆ ಅದನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮುನಿ, ತಮ್ಮ ಇನ್ಫಾರ್ಮೇಶನ್ಗೆ.